ಪುಣ್ಯ ಪುಣ್ಯ ಬಂದೆ. ಸರಿ ಪುಣ್ಯ, ನಾನು ಹೋಗ್ಬಿಟ್ಟು ಬರ್ತೀನಿ. ರೀ, ನೀವ್ ಇಷ್ಟೊಂದು ಕಷ್ಟಪಡೋದು ನನ್ ಕೆಲಸ ಇಸ್ಕೊಳಕ್ಕಾಗ್ತಾ ಇಲ್ಲ. ನೀವ್ ನಿಜವಾಗ್ಲೂ ಈ ಕೆಲ್ಸಕ್ಕೆ ಹೋಗ್ಲೇಬೇಕಾ? ಪದೇ ಪದೇ ಈ ತರ ಮಾತಾಡೋದು ನನಗೆ ಬೇಜಾರಾಗುತ್ತೆ ಅಷ್ಟೇ. ಬಿಡೋ, ನಾನು ಕೆಲಸಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀನಿ. ಹಾಗಲ್ಲ ರೀ ನಾನು ಹೇಳ್ತಾ ಇರೋದು. ರೆಟ್ಟೆ ಗಟ್ಟಿಯಾಗಿರುವಾಗ ದುಡಿಯೋದು ಬೇರೆ ಲೆಕ್ಕ. ಆದ್ರೆ ಈ ಇಳಿ ವಯಸ್ಸಿನಲ್ಲಿ ನೀವೀಗ ಹೋಗಿ. ನನಗೇನು ವಯಸ್ಸಾಗಿದೆ? 60-65 ವಯಸ್ಸಾಗಿರೋ ಜನ್ಮ ದಿನಾಂಕದಲ್ಲಿ, ಡೇಟ್ ಆಫ್ ಬರ್ತ್ ಅಲ್ಲಿ. ನಿಜವಾಗ್ಲೂ ನನಗೆ 25 ವರ್ಷ, 40 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೇ. ರೆಡಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಗ್ತಾ ನಗ್ತಾ ಕಳಿಸ್ಕೊಟ್ಬಿಡು. ಆಯ್ತು ಬಿಡಿ, ನೀವು ಖುಷಿಯಾಗಿದ್ದೀರಲ್ಲ ಅಷ್ಟು ಸಾಕು ನನ್ಗೆ. ನಾನು ಖುಷಿಯಾಗಿದ್ದೀನಿ. ಕೊನೆಗೂ ಸಂಸಾರ ಜವಾಬ್ದಾರಿ ತಗೊಂಡಲ್ಲ ಅಂತ ಸಮಾಧಾನ ಐತೆ ನನಗೆ. ಸಾಕು. ಮೊದಲನೇ ದಿವಸ ಲೇಟಾಗಿ ಹೋಗ್ಬಾರ್ದು. ನಾನು ಬರ್ತೀನಿ. ಒಂದ್ ನಿಮಿಷ ಇರ್ತೀರಾ? ಡಬ್ಬಿಗೆ ಹಾಕಿಟ್ಟಿದ್ದೀನಿ, ಕೊಡೋದ್ ಮರ್ತಿದ್ದೀನಿ, ತರ್ತೀನಿ ಈಗ್ಲೇ. ಏನಯ್ಯ ರವೀಂದ್ರ, ಯಾವ್ದೋ ಯೂನಿಫಾರ್ಮ್ ಹಾಕೊಂಡಿದ್ಯಾ? ಕೆಲ್ಸಕ್ಕೆ ಹೊಂಟಿಯೋ? ಇನ್ನು ಕೆಲಸ ಮಾಡೋಕ್ಕೂ ಬರುತ್ತಾ? ನಾನು ಅನ್ಕೊಂಡಿದ್ದೆ ಮನೇಲಿರೋನ ಕೆಲ್ಸಕ್ಕೆ ಕಳಿಸಿ ನೀನು ತಿನ್ಕೊಂಡು ಮನೇಲಿದ್ದೀಯಾ ಅಂತ. ಅಲ್ಲ, ಮನೆ ಖರ್ಚಿಗೆ ಅಂತ 10,000 ರೂಪಾಯಿ ಸಾಲ ಇಸ್ಕೊಂಡಿಯಲ್ಲ, ನೆನಪಿದೆಯಾ? ಅದು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಮೀಟ್ರ್ ಬಡ್ಡಿ ಓಡ್ತಾ ಇರುತ್ತೆ ಅನ್ನೋದಾದ್ರೂ ಗೊತ್ತಿದೆಯಾ ನಿನಗೆ? ನನಗೀಗ ಅರ್ಜೆಂಟ್ ಹಣ ಬೇಕು, ಕೊಟ್ರೆ ಇಸ್ಕೊಂಡು ಹೋಗ್ತಾ ಇರ್ತೀನಿ. ಸಮಡ, ಮನೆ ಪರಿಸ್ಥಿತಿ ಸರಿ ಇಲ್ಲ. ನಾನೀಗ ಕೆಲ್ಸಕ್ಕೆ ಸೇರಿದ್ದೀನಿ. ತಿಂಗಳು ಕೊನೆ ಕೊಟ್ಬಿಡ್ತೀನಿ. ನಿಮ್ಮನೆ ಪರಿಸ್ಥಿತಿ ಯಾವಾಗ ತಾನೇ ಸರಿ ಇದೆ ಹೇಳಿ? 3 ತಿಂಗಳಿಂದ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಅಸ್ಲೂನು ಇಲ್ಲ, ಬಡ್ಡಿನೂ ಇಲ್ಲ. ಸಮಡ, ಎಲ್ರು ನೋಡ್ತಿದ್ದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಏನೇ ಅರ್ಥ ಮಾಡ್ಕೊಳ್ಳೋದು? ಇಸ್ಕೊಡೋ ಇರೋ ಶ್ರದ್ಧೆ ವಾಪಸ್ ಕೊಡುವಾಗಿರೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ಅಪ್ಪ ಅಣ್ಣ ಅಂತ ಕುತ್ಕೊಂಡ್ಬಿಡ್ತೀರಾ. ಈ ರೀತಿ ಆಟ ಆಡಿಸ್ತೀರಾ? ನೋಡಯ್ಯ, ನಾನು ದುಡ್ಡು ಮಾಡ್ಕೋ, ನಾನು ಬರ್ತೀನಿ. ಸೋಮಣ್ಣ, ಏನ್ ಇದೆಲ್ಲ? ಸೋಮಣ್ಣ, ನಿಮ್ ಕೈ ಮುಗಿತಾ ಇದ್ದೀನಿ, ಬಿಟ್ಬಿಡಿ ಸೋಮಣ್ಣ. ಎಲ್ಲ ನೋಡ್ತಾ ಇದ್ದಾರೆ, ಬಿಡಿ ಸೋಮಣ್ಣ. ನೋಡ್ರಪ್ಪ, ಈ ದೊಡ್ಡ ಮನುಷ್ಯ ಮಗಳು ಶಾಸಕ ನೋಡಕ್ ಬರ್ತಾರೆ, 10,000 ರೂಪಾಯಿ ಸಾಲ ಕೊಡಿ ಅಂತ ಕೇಳಿದ್ದ, ಕೊಟ್ಟಿದ್ದೆ. ಈಗ ಕೇಳಿದ್ರೆ ನಾಳೆ ಬಾ ಅಂತಾನೆ. ಅವಳ ಮಗಳು ಓಡೋದಕ್ಕೆ ನಾನು ಹೊಣೆ? ಅವೆಲ್ಲ ನನ್ಗೆ ಗೊತ್ತಿಲ್ಲ, ನಾನು ದುಡ್ಡು ಕೊಡಯ್ಯ. ಅಕ್ಕ, ಗಂಟೆಗೆ ಒಂದ್ಸಲ ಕಾಫಿ ಕುಡಿದೇ ಹೋದ್ರೆ ಏನೋ ಕಳ್ಕೊಂಡ್ ಹಾಗನ್ಸುತ್ತೆ. ಇರಿ ಅಕ್ಕ, ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸಾಕ್ಷಿ ಮನೆ ಹೊಸ ಕೆಲ್ಸದೋಳ್ ಬಂದಿದ್ದಾಳಲ್ಲ, ಅವಳ ಕೈಲಿ ಮಾಡ್ಸಿದ್ರ ಇತ್ತು. ಹೌದಲ್ವಾ? ಹೋ, ಅಭ್ಯಾಸ ಬಲ ಮರ್ತೆ ಹೋಗಿದ್ದೆ, ಅವಳ ಕೈಲೇ ಮಾಡಿಸ್ತೀನಿ. ಲೇ, ಅಲ್ಗೆಲ್ ಹೋಗ್ತಿದ್ಯಾ? ಇಲ್ಲಿಗ್ ಬಾ, 2 ಕಪ್ ಕಾಫಿ ಮಾಡ್ಕೊಂಬಾ. ಏನ್ ಹಂಗ್ ನೋಡ್ತಿದ್ಯಾ? ಕಾಫಿ ಸ್ಟ್ರಾಂಗ್ ಆಗಿರ್ಲಿ. ಸರಿ ಮೇಡಮ್. ಅಕ್ಕ, ಗಿಂಡಿ. ಯಾಕೆ ಸಾಕ್ಷಿ? ಗಿಲ್ಲಿ ಅಕ್ಕ. ಹಾ, ನಿಜ ಅಕ್ಕ. ಅಕ್ಕ, ನಾನೀಗ ಹೇಳಿದ್ದಕ್ಕೆ ತುಟಿಕ್ ಪಿಟಿಕ್ ಅಂದೆ. ಆಯ್ತು ಮೇಡಮ್ ಅಂತ ಅಷ್ಟೊಂದು ಮರ್ಯಾದೆ ಕೊಟ್ಟು ಹೋಗ್ಬಿಟ್ಲು. ಎಲ್ಲ ಅವ್ರ ಅಕ್ಕನ ತರಾನೇ. ಈ ಮನೆಯಲ್ಲಿ ಟಿಕಾಣಿ ಹೊಡಿಯೋದಿಕ್ಕೆ ಅವಳು ಹೊಸ ಪ್ಲಾನು. ಅಷ್ಟೇ ಅಂತೀರಾ?
ಮತ್ತಿದ್ದೇನಿರತ್ತೆ, ಆ ಸಂಧ್ಯಾನಿಂದ ಅಂತೂ 5 ಪೈಸಾ ಅವಳಿಗೆ ಸಿಕ್ಲಿಲ್ಲ. ಅಟ್ಲೀಸ್ಟ್ ಈ ದೊಡ್ಡ ಮನೆಯಲ್ಲಿ ಟಿಕಾಣಿ ಹೊಡೆದ್ರೆ ಇಲ್ಲಿ ಚೆನ್ನಾಗಿ ದುಡ್ಡು ಹೊಡಿಬೋದಲ್ಲ, ಅದೇ ಅವಳ ಪ್ಲಾನ್. ನೀವದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಿಡಿ ಅಕ್ಕ. ಸೊಸೆನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅವಳು ಹೇಗೂ ನಿಮ್ಮ ಹತ್ರ ಬರುವಾಗ ನನ್ನನ್ನು ದಾಟ್ಕೊಂಡೇ ಬರ್ಬೇಕು. ನಾನು ಅವಳ ಕೊಬ್ಬು ಅವಳು ನಮ್ಮ ಮುಂದೆ ನಿಂತ್ಕೊಂಡ್ರೆ ಹಂಗೆ ಗಡ್ಡ ಗಡ್ಡ ಅನ್ಬೇಕು. ಹಾಗ ಅವಳು ಬೆಳೆಸ್. ಏನೇ ಯಾವತ್ತೂ ಕಾಣ್ದಿರೋ ನಯ ವಿನಯ ಎಲ್ಲ ಕಾಣ್ತಾ ಇದೆ. ಈಗ್ಲಾದ್ರೂ ನಾವೇನು ನಮ್ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತಾ? ಹ್ಞೂ ಮೇಡಮ್. ಒಳ್ಳೇದು. ಹೀಗೆ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಈ ಮನೇಲಿರೋದಕ್ ಬಿಡ್ತೀವಿ. ಇಲ್ಲ ಅಂದ್ರೆ ಗುರಾಯಿಸ್ತಿಯಲ್ಲ ಆ ನಿನ್ನ ಬಟ್ಲು ಕಣ್ಣು ಕಿತ್ತು ಗೋಲಿ ಆಡ್ಬಿಡ್ತೀನಿ. ಯಾವಾಗ್ಲೂ ಹರಿಬಿಡ್ತೀಯಲ್ಲ ಆ ನಿನ್ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡು. ನಿನ್ ಕಾಲ್ ಮುರಿದು ಮೂಲೆಯಲ್ಲಿ ಕೂರ್ಸ್ಬಿಡ್ತೀವಿ. ಹುಷಾರ್. ಆಗ್ಲೂ ಇದೆಲ್ಲ ಕೆಲಸ ಮಾಡ್ಕೊಡ್ಬೇಕು ನೀನು. ಹೀಗೆ ಯಾವಾಗ್ಲೂ ನಮ್ ಮುಂದೆ ತಲೆ ತಗ್ಗಿಸಿ ಭಯ ಭಕ್ತಿಯಿಂದ ನಿಂತಿರ್ಬೇಕು. ಓಕೆ? ಸರಿ ಮೇಡಮ್. ಇನ್ನೂ ಏನ್ ನಿಂತಿದ್ಯಾ? ನೋಡಿದ್ರ ಅಕ್ಕ, ನಾನ್ ಹಾಡಿದ ಮಾತಿಗೆ ಹೆಂಗ್ ಶಾಕ್ ಆಗ್ಬಿಟ್ಲು. ಹಿಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ನೀವು. ಹೌದು ಸಾಕ್ಷಿ, ನೀನ್ ಹೇಳಿ ಎಷ್ಟೊಂದು ತಿಳ್ಕೊಂಬಿಟ್ಟಿದ್ಯಾ ನೀನು. ಕಾಫಿ ಕುಡೀರಿ ಅಕ್ಕ, ಬೈಯಕ್ಕಿನ್ನು ಶಕ್ತಿ ಬೇಕು. ಬಾರೆ ಇಲ್ಲಿ. ಏನಾಯ್ತು? ಏನೇ ಅದು? ಏನದು ಅಂತ ಕೇಳಿದೆ. ಕಾಫಿ. ಕಾಫಿ ಯಾಕೆ ಉಪ್ಪಾಗಿದೆ? ಉಪ್ಪು ಯಾವ್ದು ಸಕ್ಕರೆ ಯಾವ್ದು ಅನ್ನೋ ವ್ಯತ್ಯಾಸ ಗೊತ್ತಾಗಲ್ವಾ ನಿನ್ಗೆ? ಚೆನ್ನಾಗ್ ಗೊತ್ತು. ಸ್ವಲ್ಪನಾದ್ರೂ ರೋಷ ಬರ್ಲಿ ಅಂತಾನೆ ಕೊಟ್ಟಿದ್ದು. ಏ, ನಮ್ಗೇನ್ ರೋಷ ಇಲ್ಲ ಅನ್ಕೊಂಡಿದ್ಯಾ? ನಿಮ್ಗಿರೋದು ರೋಷ ಅಲ್ಲ, ಮೈ ತುಂಬಾ ಕೊಬ್ಬು. ನನಗ ಎಷ್ಟೇ ಕೊಬ್ಬು? ಏ ಧ್ವನಿ ಎತ್ತರಿಸಿ ಬೊಗಳಿದ ತಕ್ಷಣ ಹೆದರಕ್ಕೆ ಇವಳು ಸಂಧ್ಯಾ ಅಲ್ಲ, ಭಾರ್ಗವಿ. ದೊಡ್ಡೋರಾಗೋಕೆ ಬರೀ ದುಡ್ಡಿದ್ರೆ ಸಾಲದು, ಬುದ್ಧಿನೂ ಇರ್ಬೇಕು. ಅದು ಬೆಳಿಬೇಕು. ನಿಮ್ಗೆ ಆ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಒಳ್ಳೆ ಭಾವನೆ ಇರ್ಬೇಕು, ಆದ್ರೆ ನಿಮ್ಗೆ ಆ ಭಾವನೆ ಪ್ರೀತಿ ಎಲ್ಲ ಸತ್ತು ಹೋಗಿದೆ. ನನ್ನ ಕಣ್ಗೆ ನೀವು ದುಡ್ಡಿರೋ ಭಿಕಾರಿಗಳು. ಇನ್ಮೇಲೆಲ್ಲ ಹೀಗೆ ನನ್ನ ಏನಾದ್ರೂ ಕೆಣಕಿದ್ರೋ ಉಪ್ಪಾಗಿರೋ ಕಾಫಿ, ಖಾರದ ಟೀ, ಹಾಗಲ್ಕಾಯಿ ಸಾರು, ಬೇವಿನ ಪಾನಕ ಎಲ್ಲ ಕೊಡ್ತೇನೆ. ಸತ್ ಹೋಗಿರೋ ನಿಮ್ ಭಾವನೆಗಳನ್ನ ಬಡದೆಬ್ಬಿಸ್ತೀನಿ. ನಾನು ಅನ್ನೋದನ್ನ ಬಿಟ್ಟು ಎಲ್ರ ಜೊತೆ ಗೌರವದಿಂದ ಹೇಗ್ ನಡ್ಕೋಬೇಕು ಅನ್ನೋದನ್ನು ಕಲಿಸ್ತೀನಿ. ನೀನ್ ಯಾವಳೆ?
ನಮಗ್ ಪಾಠ ಕಲ್ಸಕ್ಕೆ? ನಿಮ್ ಸೊಸೆ ಅಲ್ಲ ನಿಮ್ ಮನೆ ಮಾಡ್ರನ್ ಕೆಲಸದವ್ರು, ಅರ್ಥ ಆಯ್ತಲ್ಲ? ಅಕ್ಕಂಗೆ ಅಕ್ಕಂಗೆ ಮಾತಾಡ್ತೇನೆ. ಎಷ್ಟೇ ಎಷ್ಟೇ ನಿನ್ ಕೋಪ? ಈ ಮಾಡ್ರನ್ ಕೆಲಸದವಳು ಸಂಧಿನ ಹಾಗಲ್ಲ. ನೋವ್ತಾ ಇದೆ ಬಿಡೆ ಭಾರ್ಗವಿ. ಏನಂದ್ರಿ ನೀವು? ಹ ನನ್ ಕಣ್ಣನ್ ಕಿತ್ತು? ಅಯ್ಯೋ ಇಲ್ಲ, ನೇತ್ರದಾನ ಮಹಾದಾನ. ನಾನೇ ನನ್ ಕಣ್ ದಾನ ಮಾಡ್ಬಿಡ್ತೀನಿ ಬಿಡಮ್ಮ. ಅದೇನೋ ನಾಲ್ಗೆ ಕತ್ತರಿಸ್ತೇನೆ ಅಂದ್ರೆ? ಇಲ್ಲ ನನ್ನ ನಾಲ್ಗೆನ ನಾನೇ ಹಿಡ್ತೀನಿ. ಕೈ ಬಿಡು ಭಾರ್ಗವಿ ಪ್ಲೀಸ್. ಇಷ್ಟು ದಿನ ನೀವು ನೋಡಿ ಭಾರ್ಗವಿ ಗ್ರಹಣ ಹಿಡಿದಿದ್ದ ಸೂರ್ಯನ್ ತರ ಇದ್ಲು. ಈಗ ನೋಡ್ತಿದ್ದೀರಲ್ಲ, ಇವಳು ಭಾರ್ಗವಿ. ಬರೀ ಭಾರ್ಗವಿ ಅಲ್ಲ, ಭಾರ್ಗವಿ LLB. ಏನ್ ಹೇಳಿ? ಭಾರ್ಗವಿ LLB. ಸಂಧ್ಯನ್ ಜೀವನ ಹಾಳು ಮಾಡಿ ಅವಳನ್ನ ಸಾಯಿಸಿ ಈ ಮನೆಯವರು ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲದೆ ಬದುಕ್ತಾ ಇದ್ದೀರಾ. ಇನ್ನು ಮುಂದೆ ಅದಕ್ಕೆಲ್ಲ ಅಂತ್ಯ ಹಾಡ್ತೇನೆ. ಮಾಡಿರೋ ಪ್ರತಿಯೊಂದು ತಪ್ಪಿಗೂ ಬೆಲೆ ಕಟ್ಟೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಭಾರ್ಗವಿ, ಅತಿ ಆಯ್ತು ನಿಂದು. ಜೆಪಿಗ್ ಹೇಳಿ ನಿನ್ನ. ನೀವೇನ್ ಹೇಳೋದು? ಅವರ ನನ್ನ ಮಧ್ಯೆ ಮುಗಿದೇ ಇರೋ ವಿಷಯಗಳು ತುಂಬಾ ಇದಾವೆ. ಅವರನ್ನು ನಾನೇ ವಿಚಾರಿಸ್ಕೊಳ್ತೀನಿ. ಯಾರನ್ನು ಸುಮ್ಮನೆ ಬಿಡಲ್ಲ. ಇದೇನಕ್ಕ ಮೈಮೇಲ್ ದೇವಿ ಬಂದಂಗ ಆಡ್ಬಿಟ್ಲು. ನನಗೂ ಗೊತ್ತಿಲ್ಲ ಸಾಕ್ಷಿ, ಅದ್ ಯಾಕೆ ಹೀಗಾಡದ್ಲು ಅಂತ. ಎಷ್ಟ್ರಿ ಧೈರ್ಯ ನಿಮ್ಗೆ? ತೆಗೀರಿ ಕೈನ. ನನಗೆ ಹೇಳೋಕೆ ನೀನ್ ಯಾವನು? ನಾನ್ ಯಾರ? ಇವ್ರ ಅಳಿಯ ನಾನು. ಓ, ಭಾರ್ಗವಿನ ಓಡಿಸ್ಕೊಂಡೋದ್ ಮಹಾನುಭಾವ ನೀನೇನು? ನೋಡಿ ಹೇಳಿದೇವ್ರೆ, 3 ತಿಂಗಳ ಹಿಂದೆ ಇವ್ರು ನನ್ನ 10,000 ರೂಪಾಯಿ ಸಾಲ ತಗೊಂಡಿದ್ರು. ಅದನ್ನ ವಾಪಸ್ ಕೊಡಿ ಅಂದ್ರೆ ಎಣಗಿಸ್ತಾ ಇದ್ದಾರೆ. ಈಗ ನಾನು ಏನ್ ಮಾಡ್ಲಿ? ರೇ, ಬರೀ ದುಡ್ಡು ತಗೊಂಡಿದಾರ ತಾನೆ, ಯಾಕ್ರಿ ಹಿಂಗಾಡ್ತೀರಾ? ಓ, ಇದು ದುಡ್ಡಿರೋರ್ ಮಾತು. ಇಲ್ಲಿ ದುಡ್ಡು ಅನ್ನೋದಿಲ್ಲ ಸ್ವಾಮಿ, ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಟಿರ್ತೀವಿ. ಇವಾಗ ಏನು, ನನ್ ದುಡ್ಡು ನನಗೆ ಕೊಟ್ಬಿಡಿ, ತುಟ್ಟಕ್ ಬಿಟ್ಟಕ್ಕೆ ಅಂದ್ ಇಲ್ಲಿಂದ ಹೋಗ್ತಾ ಇರ್ತೀನಿ. ಅಷ್ಟೇ ತಾನೆ? ತಗೊಳ್ಳಿ, ಇನ್ನ ಮಾವಂಗ್ ತೊಂದರೆ ಕೊಡ್ಬೇಡಿ. ಅಬ್ಬಾ 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 ಅಬ್ಬಾ, ಕರೆಕ್ಟ್ ಆಗಿ ಅಸಲು ಬಡ್ಡಿ ಎಲ್ಲ ಸೇರಿ 11,500 ರೂಪಾಯಿ ಕರೆಕ್ಟ್ ಆಗಿದೆ ರೀ. ಏನಯ್ಯ, ಮನೇಲೆ ಬ್ಯಾಂಕ್ ಇಟ್ಕೊಂಡು ನಮ್ಮ ಹತ್ರ ಬಂದು ಕೈ ಚಾಚ್ತಿಯಲ್ಲ, ಮುಂದೆ ಆದ್ರೂ ನೆಟ್ಟಿಗೆ ಬದುಕಿ. ಹಾದಿ ಬೀದಿನಲ್ಲಿ ಹೋಗೋರೆಲ್ಲ ಬಂದ್ಬಿಟ್ಟು ನನ್ನ ಸಾಲ ತೀರ್ಸೋ ಅಗತ್ಯ ಇಲ್ಲ. ಮಾವ, ಹಾಗಲ್ಲ, ನಾನಿದನ್ನ ಏನು ಹೇಳ್ಬೇಕಾದ ಅಗತ್ಯ ಇಲ್ಲ. ಈ ದುಡ್ಡು ನಮಗೆ ಬೇಡ ಅಷ್ಟೇ. ಹತ್ತರಿಕೆ ನಿಮ್ ಜಗಳನ ಮನೆ ಒಳಗಡೆ ಇಟ್ಕೊಳ್ರಯ್ಯ. ಈಗ ಕೈಗೆ ಬಂದು ದುಡ್ಡು ಕಿತ್ಕೊಂಡಿಲ್ಲ, ನಮ್ ದುಡ್ಡು ಯಾರು ಕೊಡ್ತಾರೆ? ಪುಣೆ ಮಾತ್ರೆಗೆ ಅದು ಇದು ಖರ್ಚಿಗೆ ಅಂತ ಎತ್ತಿಟ್ಟಿನಲ್ಲ ದುಡ್ಡು, ಅದು ತಗೊಂಬ.
ಸುಮಣ ಇದ್ರಾಗ 1,500 ಐತೆ, ಇದನ್ನ ಬಡ್ಡಿ ದುಡ್ಡಿಗೆ ವಜಾ ಮಾಡ್ಕೊ. ತಿಂಗಳು ಕೊನೆಗೆ ಎಲ್ಲ ಚುಕ್ತ ಮಾಡ್ಬಿಡ್ತೀವಿ. ಸರಿ ಹೋಯ್ತು. ಇನ್ನಂತ ಮೂರ್ಖನ ನಾನೆಲ್ಲೂ ನೋಡಿರಲ್ಲ ಕಣಯ್ಯ. ನಿನ್ನ ಅಳಿಯನೇ ಬಂದು ದುಡ್ಡು ಕೊಟ್ರೆ ಬೇಡ ಅಂತೇಳಿಯ. ಸೋಮಣ್ಣ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ ಹೋಗ್ಬಿಡು. ಇವ್ರು ಯಾರೋ ನನಗೆ ಗೊತ್ತಿಲ್ಲ. ನಮಗೂ ಇವ್ರಿಗೂ ಸಂಬಂಧ ಇಲ್ಲ. ಕಾಸಿಲ್ದೆ ಇದ್ರು ಈ ದಿಮಾಗ್ ಏನ್ ಕಮ್ಮಿ ಇಲ್ಲ. ಅಳಿಯನ್ ಜೊತೆ ಚೆನ್ನಾಗಿರು. ನಮ್ಮಂತವ್ರದ ಕೈ ಚಾಚದಾರು ತಪ್ಪುತ್ತೆ. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಏನ್ರಿ ಶ್ಯಾಮ್ ಹಿಂಗ್ ನಿಂತಿದ್ದೀರಾ? ಫೈಲ್ ಇಡಿ. ಮೇಡಮ್ ಅಲ್ಲಿ ನೋಡಿ ಮೇಡಮ್. ರೀ ಶ್ಯಾಮ್, ಯಾರು ಈ ಫೋಟೋ ಹಾಕಿದ್ದು? ನಾನೇ. ನಾನೇ ಭಾರ್ಗವಿ LLB. ಏನೇ ಮಾಡ್ತಿದ್ಯಾ? ಇದು ಮಾವನ್ ಆಫೀಸು. ಮಾವನ್ ಆಫೀಸಲ್ಲಿ ಹೀಗೆಲ್ಲ ಮಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಶಾಂತಿ ಶಾಂತಿ. ನನ್ಗೇನು ನಿಮ್ ಮಾವನ್ ಆಫೀಸಿಗೆ ಬಂದು ಕೂರೋಕ್ ಆಸೆ ಇಲ್ಲ. ಅದು ನಿಮ್ ಮಾವನ್ ಕುರ್ಚಿ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೆ. ತುಂಬಾ ವೀಕ್ ಆಗಿದೆ ಅಲ್ವಾ ಶ್ಯಾಮ್? ಭಾರ್ಗವಿ, ಏನೇ ಯಾಕೆ ಫೋಟೋ ಹಾಕಿದ್ಯಾ? ಅಯ್ಯೋ, ಶ್ರದ್ಧಾಂಜಲಿ ಫೋಟೋನಮ್ಮ. ಕೈ ಮುಗಿರಿ ಕೈ ಮುಗಿರಿ ಕೈ ಮುಗಿರಿ. ಇವಳು ಶ್ರದ್ಧಾಂಜಲಿ ಮಾಡಕ್ಕೆ ನಿನಗ್ ಬೇರೆ ಯಾವ ಜಾಗನೂ ಸಿಗ್ಲಿಲ್ವೇನೆ? ಮಾವ ಏನಾದ್ರೂ ಇದನ್ನ ನೋಡಿದ್ರೆ ನಿನ್ನ ಕತೆ ಮುಗಿತು. ಹೌದು ಭಾರ್ಗವಿ, ತುಂಬಾ ಅತಿಯಾಗಿ ಆಡ್ತಾ ಇದೀಯಾ. ಮಾವನ್ ತಕ್ಕ ಸೊಸೆ, ಬಾಸಿಗೆ ತಕ್ಕ ಚಮಚ. ಯಾಕಿನ್ನೂ ಮಾತಾಡಿಲ್ವಲ್ಲ ಅಂತ ನಾನು ಕಾಯ್ತಾ ಇದ್ದೆ. ನಿಮ್ ಮಾತ್ ಕೇಳಿಸ್ಕೊಂಡು ನಾನಂತೂ ತುಂಬಾ ಹೆದರ್ಕೊಂಡ್ಬಿಟ್ಟೆ. ಭಾರ್ಗವಿ, ನಿನ್ನ ಮಾವ ಈ ಮನೆಯೊಳಗ್ ಬಿಟ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವರು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಅಧಿಕಾರ ಚಲಾಯಿಸಕ್ ಬಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಅಲ್ಲ, ಈ ಮನೆಗೆ JP ಪಾಟೀಲ್ ಸೊಸೆಯಾಗಿ ಬಂದವ್ರು ಯಾರು? ನಾನಂತೂ ಅಲ್ಲ. ನಾನಿಲ್ಲಿಗೆ ಬಂದಿರೋದು ಸಂಧ್ಯಾಳ ಲಾಯರ್ ಆಗಿ. ಸಂಧ್ಯಾನ ಹೇಗೋ ಸಾಯಿಸ್ಬಿಟ್ವಿ. ಅವಳ ಜೊತೆ ಕೇಸೋ ಸತ್ ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ರಿ ಅಲ್ವಾ? ಅವಳಕ್ಕ ಲಾಯರ್ ಆಗಿ ನಾನಿನ್ನು ಬದುಕಿದ್ದೀನಿ. ಅಷ್ಟು ಈಸಿಯಾಗಿ ನಾನು ಬಿಟ್ಕೊಟ್ಬಿಡ್ತೀನ? ಅಂದ್ರೆ ನೀನು ನಿನ್ ಡೌಟ್ ಕರೆಕ್ಟ್ ಆಗೇ ಇದೆ ಕಣೆ. ನಾನು ಈ ಕೇಸ್ನ ಮುಂದುವರಿಸ್ತೀನಿ.
ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ. ಅದ್ಯಾರು ಅಡ್ಡ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಇಲಿ ತರ ಆದ್ಲು ಅನ್ಕೊಂಡೆ, ಆದ್ರೆ ಮೊದ್ಲಿನ ತರ ಹುಲಿ ಆಗ್ಬಿಟ್ಲಲ್ಲಪ್ಪ. ಮಾವನ್ ಮನೇಲೆ ಇದ್ಕೊಂಡು ಅವ್ರ ವಿರುದ್ಧನೇ ಕೇಸ್ ನಡೆಸ್ತೀನಿ ಅಂತೇನೆ. ಎಷ್ಟೇ ಧೈರ್ಯ ನಿನ್ಗೆ? ಈ ನಿಮ್ ಮಾವನ್ ಮನೇಲಿ ಅವ್ರ ಜಾಗದಲ್ಲೇ ನಿಂತ್ಕೊಂಡು ಈ ಕೇಸ್ನ ನಡೆಸ್ತೀನಿ. ಕೇಸ್ ನಡೆಸ್ತೀನಿ ಅಂತ ಹೇಳಿದ್ಮೇಲೂ ನನ್ನ ಧೈರ್ಯದ ಬಗ್ಗೆ ಮಾತಾಡ್ತಿದ್ಯಲ್ಲ. ಒಂದ್ಸಲ ಸಂಧಿನ್ ಫೋಟೋ ನೋಡಮ್ಮ, ಅವಾಗ ನಿನ್ಗೆ ನಂಬಿಕೆ ಬರುತ್ತೆ. ನಾನೇ ನೀನ್ ತಮಾಷೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ಹಾ, ಸಂಧ್ಯಾ ಫೋಟೋನ ಮುಟ್ಟೋಕಾಗ್ಲಿ ಅವಳ ಕೇಸನ್ನ ಮುಚ್ಚಾಕೋಕಾಗ್ಲಿ ಮುಂದಾಗ್ಬೇಕು ಅಂದ್ರೆ ಮೊದ್ಲು ನನ್ನ ದಾಟ್ಕೊಂಡ್ ಮುಂದೆ ಹೋಗ್ಬೇಕು. ಆಗತ್ತಾ? ಆ ಧೈರ್ಯ ಇದ್ಯಾ? ಏನ್ ಶ್ಯಾಮ್, ಕೋರ್ಟ್ ಅಲ್ಲಿ ನನ್ ಬಾಯಿ ಮಾತಾಡುತ್ತೆ, ಕೋರ್ಟ್ ಹೊರಗಡೆ ನನ್ ಕೈ ಮಾತಾಡುತ್ತೆ ಅಂತ ಹೇಳ್ತಿದ್ನಲ್ಲ, ಮರ್ತೋಗ್ಬಿಟ್ಟಿದ್ಯಾ? ಸಂಧ್ಯನ್ ಸಾವಿಗೆ ಕಾರಣ ಆಗಿರೋ ಒಬ್ಬೊಬ್ರನ್ನ ಸುಮ್ನೆ ಬಿಡಲ್ಲ, ಎಲ್ರನ್ನು ಎಳ್ಕೊಂಡ್ ಬಂದ್ ಶಿಕ್ಷೆ ಕೊಡಿಸ್ತೀನಿ. ತಡಿಯೋ ತಾಕತ್ತಿದ್ಯಾ? ಇದ್ಯಾ ತಡಿಯೋ ತಾಕತ್ತು? ಬೇಡ ಭಾರ್ಗವಿ, ಚೆನ್ನಾಗಿರೋದಿಲ್ಲ.